ಅಯ್ಯೋ ಅಂಜಲಿ, ಎಂತ ಪಾಪಿ ಅಂಜಲಿ, ನಾನು ಪಾಪಿ. ಈ ಪಾಪಿ ತಂದೆಗೆ ಮಗಳಾಗಿರ್ಬಾರ್ದು ಅಂತ ಉಳಿಲಿಲ್ವಲ್ಲ ನನ್ನ ಮಗಳು. ಅಯ್ಯೋ ಅಂಜಲಿ, ಎಷ್ಟು ಸಂಕಟ ಆಗುತ್ತೆ. ನೀನು ನೋಡಕ್ ಆಗ್ತಿಲ್ಲ ಅಂಜಲಿ, ಆಗ್ತಿಲ್ಲ. ನೀನು ಎದ್ದಿ ಮಗು ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳಿ? ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ ನಮಗೆ? ನನ್ನ ಮಗು ಜೀವ ತಗೊಳ್ಳೋ ಬದಲು ನನ್ನ ಜೀವನ ಹತ್ರ ತಗೋಬಾರ್ದ ನೀನು? ಆ ಪುಟ್ಟ ಕಂದಮ್ಮ ಏನು ಮಾಡಿತ್ತು? ರೀ, ಏನಾಯ್ತ್ರಿ? ಯಾಕೆ ಹೇಳ್ತಿದ್ದೀರಾ? ಅಕ್ಕ, ನೀನು ಇಲ್ಲೇ ಇದೆಯಾ? ರೀ, ಯಾಕೆ? ಏನಾಯ್ತು? ಯಾಕೆ ಇಷ್ಟೊಂದು ಹೇಳ್ತಿದ್ದೀರಾ? ಅಯ್ಯೋ, ನನ್ನ ಮಗು ಎಲ್ಲಿ? ಎಲ್ರಿ ಮಗು? ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಹೇಳಿ. ಏನು ಹೇಳಿ, ಏನು ಹೇಳಿ, ಏನಂತ ಹೇಳಿ ಅಂಜಲಿ? ಯಾಕ್ರಿ, ಏನಾಯ್ತು? ಅಯ್ಯೋ, ಅಳ್ಬೇಡಿ, ಭಯ ಆಗುತ್ತೆ ನನಗೆ. ಏನಾಯ್ತು? ನನ್ನ ಮಗು ಎಲ್ಲಿ ಹೇಳಿ? ಡಾಕ್ಟರ್, ಡಾಕ್ಟರ್, ಅಳ್ಬೇಡಿ, ನನ್ನ ಮಗು ಎಲ್ಲಿ? ನೀವು ಹಿಂಗತ್ರ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಅಕ್ಕ, ಏನಾಯ್ತಕ್ಕ? ಅಂಜಲಿ, ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದೇ ಏನಾಯ್ತು ಹೇಳಿ, ಯಾರಾದ್ರು ಏನಂತ ಹೇಳಿ, ಯಾವ ಬಾಯಲ್ಲಿ ಹೇಳಿ? ರೀ, ಏನಿದು ಹೇಳಿ ಪ್ಲೀಸ್. ನಿಮ್ದಮ್ಮಯ್ಯ, ನಂಗೆ ಭಯ ಆಗುತ್ತೆ. ಅಯ್ಯೋ ದೇವ್ರೆ. ಅಯ್ಯೋ, ಹಿಂಗೆ ಹೇಳ್ತಿರೋ ಏನಾದ್ರು? ಹೋಗಿ ಡಾಕ್ಟರ್ ಕರೀರಿ, ಸುಮ್ಮನೆ ಟೆನ್ಷನ್ ಕೊಟ್ಬಿಡಿ ನನಗೆ. ಅದು ನಮ್ಮ ಮಗು. ಏನಾಯ್ತು? ಸಮಾಧಾನ ಮಾಡ್ಕೊ ಅಂಜಲಿ, ಸಮಾಧಾನ ಮಾಡ್ಕೊ, ಧೈರ್ಯ ತಂದ್ಕೊ, ಒಳ್ಳೇದಾಗುತ್ತೆ. ನೋಡಿ, ನನಗೆ ಬಿ ಪಿ ರೇಸ್ ಮಾಡಬೇಡಿ. ಅದೇನಾಯ್ತು ಅಂತ ಮೊದಲೇ ಹೇಳಿ. ನೀವೇ ಅರ್ಧ ಟೆನ್ಷನ್ ಕೊಡ್ತಾ ಇದ್ದೀರಾ. ಏನಾಗಲ್ಲ, ಆರಾಮಾಗಿರು. ಡಾಕ್ಟ್ರೇ ಬಂದ್ರಾ? ಅಯ್ಯೋ, ಎಷ್ಟು ಚೆನ್ನಾಗಿದೆ ಮಗ. ದೇವ್ರೇ, ಈ ಮಗುನ ಕಿತ್ಕೊಂಡ್ಬಿಟ್ಟಿಯಲ್ಲ. ಡಾಕ್ಟ್ರೇ ಬಂದ್ರಾ? ತಗೊಳ್ಳಿ ಅಮ್ಮ, ನಿಮ್ಮ ಮಗು ಹೆಣ್ಮಗು ಆಗಿದೆ. ಅಯ್ಯೋ ಸದ್ಯ ಇವರೆಲ್ಲ ಹೇಳ್ತಾರದ್ ನೋಡಿ ನಾನು ಏನೇನೋ ಗಾಬರಿ ಆಗ್ಬಿಟ್ಟಿದೆ. ಚಿನ್ನ ರೀ, ಯಾಕ್ರಿ ಹೇಳ್ತಿದ್ದೀರಾ? ಮಗು ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಅಲ್ವಾ? ಬನ್ನಿ, ಖುಷಿ ಪಡದ್ಬಿಟ್ಬಿಟ್ಟು ಯಾಕೆ ಹೇಳ್ತಾ ಇದ್ದೀರಾ? ಅಕ್ಕ, ನೋಡ್ಬಾಕ ನಿನ್ ಮಗಳು ಹೆಂಗಿದ್ದಾಳೆ ಅಂತ. ನಿನ್ ಥರನೇ ಇದ್ದಾಳಲ್ವಾ? ಚೆನ್ನಾಗಿ ನಿದ್ದೆ ಮಾಡ್ತಾವಳೆ. ಡಾಕ್ಟ್ರೇ, ಮಗು ಅಳ್ತಾನೆ ಇಲ್ಲ, ಯಾಕೆ? ಉಟ್ಟ ತಕ್ಷಣ ಅಳ್ತಲ್ವಾ? ಅದು ಸಾರಿ ಅಮ್ಮ, ಧೈರ್ಯ ತಂದ್ಕೊಳ್ಳಿ. ಮಗು ಮಗು ಏನು ಮಗು? ಅದು ನಿಮ್ಮ ಮಗು ಬದುಕಿಲ್ಲ ಅಮ್ಮ, ಹೊಟ್ಟೆಲೆ ಸತ್ತೋಗಿತ್ತು. ಏನೋ ಡಾಕ್ಟ್ರೇ, ಏನು ಹೇಳ್ತಿದ್ದೀರಾ? ಚೆನ್ನಾಗಿದೆ. ಸಾರಿನಮ್ಮ, ಮಗು ಹೊಟ್ಟೆಲೆ ಸತ್ತೋಗಿತ್ತು. ಈಗ ಬರೀ 8 ತಿಂಗಳಾಗಿತ್ತಲ್ವಾ, ಇನ್ನೂ 20 ದಿನ ಹೊಟ್ಟೆಲೇ ಇರಬೇಕಿತ್ತು. ತೀರೋಗಿದೆಯಲ್ಲ, ಅದಕ್ಕೆ ನಿಮ್ಗೆ ಇವಾಗ ಡೆಲಿವರಿ ಆಗಿದೆ. ಇಲ್ಲ ಡಾಕ್ಟ್ರಿ, ಇಲ್ಲ, ನನ್ನ ಮಗು ಸತ್ತಿಲ್ಲ, ಸಾಯಲ್ಲ. ನೋಡಿ ನೋಡಿ, ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ, ಮಲಗಿದೆ, ನನ್ನ ಮಗು ಸತ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ಅಯ್ಯೋ ಅಂಜಲಿ, ಎಷ್ಟು ಆಸೆ ಇಟ್ಕೊಂಡಿದ್ದೆ. ನಿಮ್ಗೆ ಹಿಂಗೆ ಆಗಬಾರ್ದಿತ್ತು. ನಾವೇನು ತಪ್ಪು ಮಾಡಿದ್ದೀವಿ ಅಂತ ನಮ್ಗೆಲ್ಲದ್ರಲ್ಲೂ ಹಿಂಗಾಗುತ್ತೆ. ಅಂಜಲಿ, ಸಮಾಧಾನ ಮಾಡ್ಕೊ. ರೀ, ನೋಡಿ ಇಲ್ಲಿ, ನನ್ನ ಮಗು ಸತ್ತೋಗಿತ್ತಂತೆ. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ, ನೀವೇ ಹೇಳಿ. ಇವಾಗಿಲ್ಲ ಅಂದ್ರೆ ನಾನು ಹೆಂಗೆ ತಡ್ಕೊಳ್ಳಿ? ಎಷ್ಟು ಚೆನ್ನಾಗಿ ಮಲಗಿದೆ ನೋಡ್ರಿ, ನೋಡಿ. ಎಷ್ಟು ಸಾಯ ಬದಲು ನಾನಾರು ಸಾಯಬಾರ್ದಿತ್ತ? ಇನ್ನು ನಾನು ಏನಕ್ಕೋಸ್ಕರ ಬದುಕಿದ್ದೀನಿ? ಅಯ್ಯೋ ದೇವ್ರೆ, ಯಾಕಪ್ಪ ಈ ಥರ ಶಿಕ್ಷೆ ಕೊಟ್ಟೆ? ಅಳ್ಬೇಡಿ ಅಮ್ಮ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಅಳ್ಬೇಡಿ. ನೀವೇ ಅವ್ರಿಗೆ ಸಮಾಧಾನ ಮಾಡೋದು ಬಿಟ್ಬಿಟ್ಟು ಹಿಂಗೆ ಅಳ್ತಾ ಕೂತ್ಕೊಂಡ್ರೆ ಅವ್ರಿಗೆ ಯಾರು ಸಮಾಧಾನ ಮಾಡ್ತಾರೆ? ಸಮಾಧಾನ ಮಾಡ್ಕೊಳ್ಳಿ. ಅಕ್ಕ, ಅಕ್ಕ, ನೋಡಕ್ಕ, ನೋಡು, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನ, ನನ್ನ ಹೊಟ್ಟೆಲಿ ಹುಟ್ಟಬಾರ್ದು ಅಂತ ಸತ್ತೋಗ್ಬಿಟ್ಟಿದೆ. ಹೌದು ಅಂಜಲಿ, ಹೌದು. ನಾವು ಪಾಪಿಗಳು, ನಮ್ಮ ಮಡಿಲಿ ಸೇರಬಾರ್ದು ಅಂತ, ಈ ಪಾಪಿಗಳ ಜೊತೆ ಇರಬಾರ್ದು ಅಂತ ನಮ್ಮ ಮಗು ನಮ್ಮ ಬಿಟ್ಟು ಹೊರಟೋಗಿದೆ. ಅಷ್ಟು ಪಾಪಿಗಳು ನಾವು. ಸುಮ್ಮನೆ ಹಿಂಗೆಲ್ಲ ಮಾತಾಡ್ಬೇಡಿ. ಅವಳಿಗೆ ನೀವೇ ಸಮಾಧಾನ ಹೇಳಿ. ಅಂಜಲಿ, ಸಮಾಧಾನ ಮಾಡ್ಕೊಮ್ಮ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಮಗು ಆಗುತ್ತೆ ಬಿಡು. ಹೆಂಗಕ್ಕ ಸಮಾಧಾನ ಮಾಡ್ಕೊಳ್ಳಿ? ಈ ಮಗು ನಾನು ಹೆಂಗೆ ಮರೀಲಿ? ಎಷ್ಟು ಆಸೆ ಕನಸುಗಳಿಟ್ಟಿದ್ದೆ ಗೊತ್ತಾಕ. ಅಳ್ಬೇಡ, ಅಳ್ಬೇಡ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಅಯ್ಯೋ ದೇವ್ರೆ, ನನ್ನ ತಂದೆ ಹಿಂಗೆ ಆಗ್ಬಾರ್ದಿತ್ತು. ಈಗ ಏನು ಮಾಡಲಿ, ಏನು ಮಾಡಲಿ? ಹಾಂ, ಇದೇ ಸರಿ. ನಾನು ಈ ಮಗು ದೇಹದೊಳಗೆ ಹೊರಟೋಗ್ತೀನಿ. ಆಗ ಅದು ಮತ್ತೆ ಜೀವಂತ ಆಗುತ್ತೆ. ಅದಕ್ಕೂ ಜೀವ ಸಿಗುತ್ತೆ, ನನಗೂ ದೇಹ ಸಿಗುತ್ತೆ. ಆವಾಗ ನಾನು ಯಾವಾಗಲೂ ಕೊನೆವರೆಗೂ ನನ್ನ ತಂಗಿ ಜೊತೆನೇ ಇರ್ಬೋದಲ್ವಾ? ಆವಾಗಲಾದರೂ ನಾವು ಒಟ್ಟಿಗೆ ಇರ್ಬೋದು. ಹಾಂ ಹಾಂ, ಇದೇ ಸರಿ. ಅಂಜಲಿ, ಅಂಜಲಿ, ಯೋಚನೆ ಮಾಡಬೇಡ. ಹೆಂಗಕ್ಕ, ಹೆಂಗೆ ಯೋಚನೆ ಮಾಡ್ತಾ ಇದ್ದಾನೆ? ನೀನೇ ಹೇಳು. ನನ್ನ ಮಗು ಜೀವ ಇಲ್ಲಿ ಸತ್ ಮಲಗಿದೆ, ನಾನು ಹೆಂಗೆ ಸಮಾಧಾನವಾಗಿರಲಿ? ಇಲ್ಲ ಇಲ್ಲ, ನಾನು ಬದುಕಿರಲ್ಲ. ಇದ್ರ ಜೊತೆ ನಾನು ಹೊರಟೋಗ್ತೀನಿ. ಅಂಜಲಿ, ಹಂಗೆಲ್ಲ ಮಾತಾಡಬೇಡ.
ಈ ಮಗುಗೆ ಮತ್ತೆ ಜೀವ ಬರುತ್ತೆ, ಮತ್ತೆ ಜೀವಂತವಾಗಿರುತ್ತೆ. ಅದು ಹೆಂಗಕ್ಕ, ಹೆಂಗೆ ಸತ್ತಿರೋ ಮಗು ಹೆಂಗೆ ಜೀವಂತವಾಗಿ ಬರುತ್ತೆ? ನಮ್ಮನ್ನೆಲ್ಲ ಬಿಟ್ಟು ಹೊರಟೋಯ್ತು ಅದು. ಇಲ್ಲಮ್ಮ ಇಲ್ಲ, ನಾನು ಹೆಂಗಿದ್ರು ಆತ್ಮ ಅಲ್ವಾ. ಈ ಮಗುಗೆ ಬೇಕಾಗಿರೋದು ಅದೇ. ದೇಹ ಇದೆ, ಜೀವ ಇಲ್ಲ. ಆ ಜೀವನೇ ನಾನಮ್ಮ. ನಾನು ಈ ಮಗು ದೇಹದೊಳಗೆ ಹೊರಟೋದ್ರೆ ಈ ಮಗು ಸರಿ ಹೋಗುತ್ತೆ, ಹೆಚ್ಚೆ ಆಗುತ್ತೆ, ಜೀವಂತವಾಗಿ ಬದುಕು ಬರುತ್ತಮ್ಮ. ಅಕ್ಕ ಏನಕ್ಕ ಹೇಳ್ತಿದ್ಯಾ? ಇದೆಲ್ಲ ನಿಜನಾ? ಸಾಧ್ಯ ಆಗುತ್ತಕ್ಕ ಇದೆಲ್ಲ? ಖಂಡಿತ ಖಂಡಿತ ಸಾಧ್ಯ ಆಗುತ್ತಮ್ಮ. ಆ ರಾಕ್ಷಸರು ಯಾವ ಕಾರ್ಯ ಮಾಡಿ ನನ್ನ ಸ್ವರ್ಗಕ್ಕೆ ಕಳಿಸಿದ್ದಾರೆ, ಮುಕ್ತಿ ಕೊಡ್ತಿದ್ದಾರಮ್ಮ. ನಾನು ಬರೀ ಆತ್ಮ ಆಗಲಿತಾ ಇದ್ದೀನಿ. ನಿನ್ನ ಮಗಳೊಳಗೆ ಬಂದರೆ ನಾನು ನೀನು ಕೊನೆಯವರೆಗೂ ಜೊತೆಯಾಗಿರ್ಬೋದು. ಅಕ್ಕ ಇದು ನಿಜವಾಗ್ಲೂ ಆಗುತ್ತಾ ಅಕ್ಕ? ಯೋಚನೆ ಮಾಡಬೇಡ, ಆಗುತ್ತೆ. ನಿಜನಾ? ನನ್ನ ಮಗಳಿಗೆ ಮತ್ತೆ ಜೀವ ಬಂದ್ಬಿಡುತ್ತಾ? ಹಾಂ, ಬರುತ್ತೆ ಬರುತ್ತೆ. ನೀನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೋತೀಯಲ್ವಾ? ಹೌದು ಅಕ್ಕ, ಹೌದು. ಇನ್ಮೇಲೆ ನಾನು ಯಾವ ತಪ್ಪು ಮಾಡಲ್ಲ, ಇವರಿಬ್ಬರು ಚೆನ್ನಾಗಿ ನೋಡ್ಕೋತೀನಿ. ನನಗೂ ಅದೇ ಬೇಕಾಗಿರೋದು. ಆಮೇಲೆ ನಿಮ್ಮ ಜೊತೆನೇ ಇರ್ತೀನಿ. ರೀ, ಅಕ್ಕ ಇಲ್ಲೋದ್ಲು. ನನ್ನ ಮಗಳು ದೇಹದೊಳಗೆ ಬಂದ್ಲಾ? ರೀ, ಮಗು ಅಳ್ತಿದೆ. ಹ್ಞೂ ಅಂಜಲಿ, ಹ್ಞೂ ಅಂಜಲಿ. ಅಕ್ಕ ಅಕ್ಕ ನನ್ನ ಕೊರತೆ ನೀಗಿಸ್ಬಿಟ್ಟೆ ಅಕ್ಕ. ನನ್ನ ಮಗುಗೆ ಮತ್ತೆ ಜೀವ ಕೊಟ್ಬಿಟ್ಟೆ ಅಕ್ಕ. ನಿನ್ನ ಋಣ ಹೆಂಗೆ ತೀರಿಸ್ಲಿ? ಹಾಂ, ಈ ಮಗು ಸೇವೆ ಮಾಡಿ ನಿನ್ನ ಋಣ ತೀರಿಸ್ತೀನಿ. ರೀ, ಹೋಗಿ ಡಾಕ್ಟ್ರು ಕರೀರಿ. ನನಗಂತೂ ಖುಷಿ ತಡೆಯೋಕೆ ಆಗ್ತಿಲ್ಲ. ಹಾಂ, ಡಾಕ್ಟ್ರು ಕರ್ಕೊಬರ್ತೀನಿ. ಅಕ್ಕ ನನಗೋಸ್ಕರ ಇದುವರೆಗೂ ಏನೇನೆಲ್ಲ ಮಾಡಿದೆ. ನಿನ್ನ ತಾಯಿ ಬಗ್ಗೆನೂ ಕೊಟ್ಬಿಟ್ಟಲ್ಲ ಅಕ್ಕ. ನೀನು ನಾನು ಯಾವತ್ತೂ ಮರೆಯಲ್ಲ. ಬನ್ನಿ ಡಾಕ್ಟ್ರೇ, ಮಗು ಅಳ್ತಿದೆ, ಹೆಸರಾಗಿದೆ. ಏನಪ್ಪ ನಿಮ್ಮದು ಅರ್ಥ ಆಗಲ್ವಾ? ಬದುಕಿಲ್ಲ ಅಂತ ಹೇಳ್ತಿದ್ದೀನಿ, ಎಲ್ಲ ಅಳುತ್ತೆ ಅದು. ನೀವು ಬನ್ನಿ ನೋಡ್ಬನ್ನಿ ಮೊದಲು. ಬರೀ ಇದೇ ಆಯಿತು. ಬನ್ನಿ ಬೇಗ. ಡಾಕ್ಟ್ರೇ ನನ್ನ ಮಗುಗೆ ಜೀವ ಇಲ್ಲ ಅಂದ್ರಲ್ಲ? ಬದುಕ್ಬಿಟ್ಟಿದ್ದಾಳೆ. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಸತ್ತೋಗಿರೋ ಮಗು ಮತ್ತೆ ಬದುಕೋಕೆ ಹೆಂಗೆ ಸಾಧ್ಯ? ನಾವು ಸರಿಯಾಗಿ ಚೆಕ್ ಮಾಡಿದ್ವಲ್ಲ. ಹ್ಞೂ ಡಾಕ್ಟ್ರೇ, ನನ್ನ ಮಗಳು ಮತ್ತೆ ಬದುಕ್ಬಿಟ್ಲು. ಎಂಥ ಮಿರಾಕಲ್ ಇದು! ಸತ್ತೋಗಿರೋ ಮಗು ಮತ್ತೆ ಬದುಕುತ್ತಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಇಷ್ಟು ವರ್ಷ ಸರ್ವಿಸಲ್ಲಿ ಯಾವತ್ತೂ ಹಿಂಗಾಗಿರಲಿಲ್ಲ. ಹೌದು ಡಾಕ್ಟ್ರೇ, ಹೌದು. ಎಲ್ಲ ನಮ್ಮ ಅಕ್ಕನ ದಯೆ, ನಮ್ಮ ಅಕ್ಕನ ಕೃಪೆ. ಏನು ಅಕ್ಕನ? ಯಾವಕ್ಕ? ಅವ್ರೇನು ಮಾಡಿದ್ರು? ಡಾಕ್ಟ್ರೇ, ನಮ್ಮ ಅಕ್ಕ ತೀರೋಗಿದ್ಲು. ಅವಳು ಆತ್ಮಾಗಿ ಬಂದು ನಮ್ಮ ಜೊತೆನೇ ಇದ್ಲು. ಇವಾಗ ನನ್ನ ಮಗು ಸತ್ತೋಗಿತ್ತಲ್ಲ, ಅವಳ ಆತ್ಮನೇ ಬಂದು ಜೀವ ಕೊಟ್ಟಿದೆ. ಅದಕ್ಕೆ ನನ್ನ ಮಗಳು ಮತ್ತೆ ಬದುಕಿದ್ದಾಳೆ. ವಾಟ್? ಏನು ಕತೆ ಹೇಳ್ತಿದ್ದಾರಾ? ಅವಳ ಆತ್ಮ ಆಗಿ ಜೊತೆಲೇ ಇದ್ಲು, ಇಷ್ಟೊತ್ತು ಇಲ್ಲೇ ಇದ್ಲು. ಇವಾಗ ನನ್ನ ಮಗಳು ದೇಹದಲ್ಲಿ ಹೋಗಿ ಮತ್ತೆ ಬದುಕು ಬಂದಿದ್ದಾಳೆ. ಏನು ದೆವ್ವನಾ? ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.